ಜಲಮೂಲಗಳ ಪುನರುಜ್ಜೀವನ ಯೋಜನೆಗಳ ಪರಿಣಾಮಕಾರಿ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಗಳಲ್ಲಿ ಸರ್ಕಾರೇತರ ಸಂಸ್ಥೆಗಳ ಪಾತ್ರ ತುಂಬಾ ಮುಖ್ಯ. ಯೋಜನೆಯ ತಡೆಯಿರದ ಸುಲಲಿತ ಜಾರಿಯನ್ನು ಖಾತ್ರಿಪಡಿಸಿಕೊಳ್ಳಲು ಈ ಸಂಸ್ಥೆಗಳು ಸರ್ಕಾರ, ಸಮುದಾಯ ಹಾಗೂ ಇನ್ನಿತರೆ ಪಾಲುದಾರರ ನಡುವೆ ಸಹಯೋಗ ಮೂಡಿಸುತ್ತವೆ. ಸಮುದಾಯಗಳೇ ಮುಂಚೂಣಿಯಲ್ಲಿ ಇರಬೇಕಾದ್ದರಿಂದ ಅವುಗಳನ್ನು ಜೊತೆಗೂಡಿಸಿಕೊಳ್ಳುವುದೇ ಸರ್ಕಾರೇತರ ಸಂಸ್ಥೆಗಳ ಪ್ರಮುಖ ಹೊಣೆಯಾಗಿರುತ್ತದೆ. ಸಮುದಾಯಗಳನ್ನು ಒಗ್ಗೂಡಿಸಲು ಮೊದಲಿಗೆ ಸಮುದಾಯ ಸಭೆ ಅಥವಾ ಗ್ರಾಮ ಸಭೆಗಳಲ್ಲಿ ಪುನರುಜ್ಜೀವನ ಪ್ರಕ್ರಿಯೆ ಹೇಗೆ, ಅವರ ನೀರಿನ ಸಮಸ್ಯೆಗೆ ಪರಿಹಾರ ಎಂಬುದನ್ನು ವಿವರಿಸಿ ಒಟ್ಟಾಗಿ ಸೇರಿ ಯೋಜನೆ ರೂಪಿಸಬೇಕಾಗುತ್ತದೆ. ನಂತರ ಜಲಮೂಲದಿಂದ ತೆಗೆದ ಹೂಳು ಫಲವತ್ತಾಗಿದ್ದು ಉಚಿತವಾಗಿ ಸಿಗುತ್ತದೆ ಎಂಬುದನ್ನು ತಿಳಿಸಿ ರೈತರ ಜಮೀನುಗಳಿಗೆ ತಮ್ಮದೇ ಖರ್ಚಿನಲ್ಲಿ ಸಾಗಿಸಲು ಮನವೊಲಿಸಬೇಕಾಗುತ್ತದೆ. ಎನ್ಜಿಒಗಳು ಹೂಳನ್ನು ಬಳಸುವುದರಿಂದ ಹೇಗೆ ಬರಡು ಭೂಮಿಯು ಫಲವತ್ತಾಗುತ್ತದೆ, ಬೇರೆ ಬೇರೆ ಬೆಳೆಗಳನ್ನು ಬೆಳೆಯಬಹುದು, ಇದರಿಂದಾಗಿ ಇಳುವರಿ ಹೆಚ್ಚಿ ರೈತರ ಆದಾಯ ಹೆಚ್ಚುತ್ತದೆ ಎಂಬ ಅರಿವು ಮೂಡಿಸುತ್ತವೆ. ಫಲವತ್ತಾದ ಹೂಳು ಇರುವೆಡೆ ಸಣ್ಣ, ಮಧ್ಯಮ ಹಾಗೂ ದೊಡ್ಡ ರೈತರನ್ನು ಜೊತೆಗೂಡಿಸಿಕೊಳ್ಳುವುದು ಮುಖ್ಯ. ಈ ಲಾಭಕಾರಿ ಹೂಳಿನ ಮೇಲೆ ಅವರಿಗೆ ಹಕ್ಕು ಅನುಪಾತದಲ್ಲಿರುತ್ತದೆ. ಇದರಿಂದ ಅನೇಕ ಲಾಭಗಳಿವೆ. ಜಲಮೂಲವೊಂದರಿಂದ 10,000 ಘನಮೀಟರ್ ಹೂಳು ತೆಗೆಯಲಾಯಿತೆಂದುಕೊಳ್ಳೋಣ. ಅದನ್ನು ಸಾಗಿಸಲು 2.8 ಘನಮೀಟರ್ ಸಾಮರ್ಥ್ಯದ 3,500ಕ್ಕೂ ಹೆಚ್ಚು ಟ್ರಾಲಿಗಳು ಬೇಕಾಗುತ್ತದೆ. ಎಷ್ಟು ಟ್ರಾಲಿಗಳ ಅಗತ್ಯವಿದೆ ಎಂಬುದರ ಮೇಲೆ ಅಗತ್ಯ ಸಂಖ್ಯೆಯ ರೈತರನ್ನು ಒಗ್ಗೂಡಿಸಬೇಕಾಗುತ್ತದೆ. ಪ್ರತಿಯೊಬ್ಬ ರೈತರು ಸಾಗಿಸುವ ಟ್ರಾಲಿಗಳ ಸಂಖ್ಯೆ ಅವರ ಅಗತ್ಯ ಹಾಗೂ ಇನ್ನಿತರೆ ಅಂಶಗಳ ಮೇಲೆ ಬೇರೆಯಾಗುತ್ತದೆ. ಫಲವತ್ತಾಗಿರದ ಹೂಳು ಇರುವೆಡೆಯಲ್ಲಿ ಎನ್ಜಿಒಗಳು ಗ್ರಾಮ ಪಂಚಾಯಿತಿಗಳ, ಸಮುದಾಯಗಳ ನೆರವಿನಿಂದ ಹೂಳು ಸಾಗಿಸುವ ಏರ್ಪಾಟು ಮಾಡಬೇಕಾಗುತ್ತವೆ. ಈ ಹೂಳನ್ನು ಕೆರೆ ಏರಿ, ಜಮೀನು ಏರಿ, ನೆಲಸಮತಟ್ಟುಗಳಂತಹ ಕೆಲಸಗಳಿಗಾಗಿ ಸಾಗಿಸಬೇಕಾಗುತ್ತದೆ. ಸಮುದಾಯಗಳನ್ನು ಒಗ್ಗೂಡಿಸುವುದಲ್ಲದೆ ಎನ್ಜಿಒಗಳು ಯೋಜನೆಯ ಜಾರಿ ಕಾರ್ಯದಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಎನ್ಜಿಒಗಳು ಆಯ್ಕೆ ಮಾಡಿರುವ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಅವ್ನಿ ಆಪ್ ನೆರವಿನಿಂದ ನೇರ ನಿಗಾ ಇಡಲಾಗುತ್ತದೆ. ಈ ಸಂಪನ್ಮೂಲ ವ್ಯಕ್ತಿಗಳು ಪ್ರತಿಯೊಂದು ಯೋಜನಾ ಸ್ಥಳದಲ್ಲೂ ಇರುತ್ತಾರೆ. ಅವರ ಕೆಲಸ ಜಲಮೂಲದ, ಹೂಳೆತ್ತುವ ಯಂತ್ರಗಳ, ಹೂಳು ಸಾಗಿಸುವ ರೈತರ, ಗ್ರಾಮ ಪಂಚಾಯಿತಿಯ ವಿವರಗಳ ನೋಂದಾವಣಿಯಾಗಿರುತ್ತದೆ. ಇವರು ಪ್ರತಿದಿನ ಅವ್ನಿ ಆಪ್ನಲ್ಲಿ ಯಂತ್ರಗಳು ಬಳಕೆಯಾದ ಅವಧಿ, ಹೂಳು ಸಾಗಿಸಿದ ಟ್ರ್ಯಾಕ್ಟರ್ ಟ್ರಾಲಿಗಳ ಸಂಖ್ಯೆ, ರೈತರ ವಿವರ, ಮುಂಚೆಯ ಮತ್ತು ನಂತರದ ಫೋಟೋ, ವಿಡಿಯೋಗಳನ್ನು ದಾಖಲಿಸುತ್ತಾರೆ. ಎನ್ಜಿಒ ಮೂಲಕ ದಾಖಲಾದ ಈ ದತ್ತಾಂಶವನ್ನು ನೇರ ತೋರು ಹಲಗೆಗಳ ಮೂಲಕ ಸರ್ಕಾರ ತಾಳೆ ನೋಡುತ್ತದೆ. ನಮ್ಮ ಈ ಯೋಜನೆಯನ್ನು ಪಾರದರ್ಶಕವಾಗಿ ಜಾರಿ ಮಾಡುವಲ್ಲಿ ಎನ್ಜಿಒಗಳ ಪಾತ್ರ ದೊಡ್ಡದು.